ನಿನ್ನೆ ಹೋರಾಟ ಆಯಿತು. ಹಿಂದಿನ ನಮ್ಮ ಸರ್ಕಾರದಲ್ಲಿದ್ದಾಗ ಇದೇ ಬೆಳಗಾವಿ ವಿಧಾನಸೌಧದ ಸುವರ್ಣಸೌಧದ ಎದುರುಗಡೆ ನಮ್ಮ ಹೋರಾಟ ನಡೀತಿರುವಂತಹ ಸಂದರ್ಭದಲ್ಲಿ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ತುಂಬಿದ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ರು. ಅಣ್ಣ, ನೀವು ಇವತ್ತು ಮಂತ್ರಿ ಆಗಿದ್ದೀರಿ, ನಿಮ್ಮ ಸರ್ಕಾರ ಇದೆ, ನೀವತ್ತು ಈ 2A ಮಾಡಿ ಕೊಟ್ಟರೆ ನಾನು ಬೆಳಗಾವಿಯಿಂದ ಕುಂದಾ ತಂದು ನಿಮಗೆ ಸನ್ಮಾನ ಮಾಡಿ ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಒಂದು ವೇಳೆ ನಿಮ್ಗೆ ಆಗದೇ ಇದ್ದರೆ ನೀವು ನಮ್ಮ ಸರ್ಕಾರ ಬಂದ ಮೇಲೆ ನಾವು 3 ತಿಂಗಳಲ್ಲಿ ನಾವು 2A ಕೊಡ್ತೀವಿ, ಅವಾಗ ಒಂದು ಜೋಡ್ ಬಂಗಾರದ ಬಳೆಯನ್ನು ನೀವು ಕೊಡಬೇಕು ಅನ್ನೋಂಥ ಮಾತನ್ನು ಅವತ್ತು ಹೇಳಿದರು. ನಾನು ಹೇಳ್ತೀನಿ ತಾಯಿ, ನಿಮ್ಮ ಸರ್ಕಾರ ಬಂದ 3 ತಿಂಗಳಲ್ಲ, ಇವತ್ತು 18 ತಿಂಗಳಾಗ್ಯದ, 2 ವರ್ಷಕ್ಕೆ ಸಮೀಪ ಆಗ್ಲಿಕ್ಕೆ ಬಂತು. ನಾ ಇವತ್ತು ಮಾಡಿಕೊಡೋದು ಕೇಳೋದಿಲ್ಲ, ಇನ್ನೂ 3 ತಿಂಗಳು ಟೈಮ್ ತಗೊಳ್ಳಿ. ಆ 3 ತಿಂಗಳು ಟೈಮ್ ತಗೊಂಡು ನೀವೇನು ಒಂದು ಜೊತೆ ಬಂಗಾರದ ಬಳೆ ನೀವು ಕೇಳಿದ್ದೀರಿ, ನಾ ಒಂದು ಜೊತೆ ಬಂಗಾರ ಬಳೆ ಕೊಡಲ್ಲ, ನಿಮಗೆ 1 ಕಿಲೋ ಬಂಗಾರದ ಆಭರಣಗಳನ್ನು ಮಾಡಿಸಿ 1 ಲಕ್ಷ ಜನರನ್ನು ಸೇರಿಸಿ ನಿನ್ನ ಒಂದು ರಥದಲ್ಲಿ ಮೆರವಣಿಗೆಯನ್ನು ಮಾಡಿ ನಿಮಗೆ ಸನ್ಮಾನ ಮಾಡ್ತೀವಿ. ಇವತ್ತು ನಾ ಹೇಳಿರುವಂತ 1 kg ಬಂಗಾರ ನಿಮ್ಗೆ ಕೊಡ್ಲಿಕ್ಕೆ ನಾನು ಬದ್ಧರಾಗಿದ್ದೇನೆ. ಈ ಸಮಾಜದ ಋಣ ತೀರಿಸುವಂತ ಕೆಲಸ ತಾಯಿ ನೀವು ಮಾಡಬೇಕು. ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಈ ರೀತಿ ಅಧಿಕಾರದಲ್ಲಿರುವಾಗ ಯಾವ ರೀತಿ ನಿಮ್ಮ ರೋಷ ಇತ್ತು, ಯಾವ ರೀತಿ ಚೆನ್ನಮ್ಮನ ರಕ್ತ ಹಂಚ್ಕೊಂಡು ಹುಟ್ಕೊಂಡು ಬಂದಿದ್ದೀವಿ ಅನ್ನೋಂಥ ಒಂದು ಗಟ್ಟಿಯಾಗಿರುವಂಥ ಭಾಷಣ ಮಾಡ್ತಿದ್ದೀರಿ. ಅದನ್ನು ಮರಿಬೇಡ್ರಿ. ಇವತ್ತಿಗಾದರೂ ವಾಪಸ್ಸು ಆ ಹೋರಾಟವನ್ನು ಮುಂದುವರಿಸಿ. ನಾವು ನಿಮ್ಗೆ ರಾಜೀನಾಮೆ ಕೊಡೋದು ಕೇಳೋದಿಲ್ಲ. ನಮ್ಮ ಸಮಾಜದಿಂದ ನೀವು ಮಂತ್ರಿ ಆಗಿದ್ರೆ ನೀವು ಅಲ್ಲೇ ಮುಂದುವರಿರಿ. ಅಟ್ಲೀಸ್ಟ್ ವಿಧಾನಸಭೆ ಒಳಗಡೆ ಅಥವಾ 4 ಗೋಡೆ ನಿಮ್ಮ ಕ್ಯಾಬಿನೆಟ್ದಲ್ಲಿ ನಿಮಗೆ ಭಾಳ ದೊಡ್ಡ ಶಕ್ತಿ ಇದೆ. ನಿಮ್ಮ ಶಕ್ತಿಗೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ. ಈ ಸಮಾಜದಲ್ಲಿರುವಂಥ ಒಬ್ಬರು ಹೆಣ್ಮಗಳು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಶಕ್ತಿ ಇಟ್ಕೊಂಡಿರಲ್ಲ. ಈ 80 ಲಕ್ಷ ಜನರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ. ಯಾವ ರೀತಿ ಮಂತ್ರಿ ಆಗಲಿಕ್ಕೆ ಅದನ್ನು ಉಪಯೋಗ ಮಾಡ್ಕೊಂಡಿರಿ, ಅದೇ ಥರ 2A ಮಾಡಲಿಕ್ಕೆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ. ಈ 80 ಲಕ್ಷ ಜನರ ಒಂದು ಬೇಡಿಕೆ ಋಣವನ್ನು ತೀರಿಸುವಂಥ ಪ್ರಾಮಾಣಿಕ ಕೆಲಸ ನೀವು ಒಟ್ಟರು ಸೇರಿ ಮಾಡಬೇಕಂತ ಹೇಳಿ ನಾನು ಸಮಾಜದ ಎಲ್ಲರ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ.